ಪಾಳೆಯೊಂದಿಗೆ ಪ್ಲೀಸ್ ವೇದಿಕೆಗೆ ಸ್ವಾಗತಿಸಿ ನಮ್ಮೆಲ್. ನನಗಿಂತ ಮುಂಚೆ ಸುಜಯನ್ ಕರಿಯಮ್ಮ. ಏಯ್ ಬಾ ಇಲ್ಲಿ ಮಾತಾಡ್ ಬಾ. ಈಗ ಬಾರೋ, ಈಗ ಬಾ ಇಲ್ಲಿ ಬಾ. ಸುಜಯ್ ಸರ್ ಮತ್ತೆ ಯಂಗ್ ಅಂಡ್ ಬ್ಯೂಟಿಫುಲ್ ಅಂತ ಹೆಂಗ್ ಹೇಳಿದ್ವಿ ಇವ್ರಿಗೆ ನಾನು ಇವಾಗ. ಅವನು ಎವರ್ಗ್ರೀನ್, ವೆರಿ ಹ್ಯಾಂಡ್ಸಮ್ ಡೈರೆಕ್ಟರ್ ಸುಜಯ್ ಶಾಸ್ತ್ರಿ ಸರ್. ಎಸ್ ಸರ್. ನಮಸ್ಕಾರ ಎಲ್ಲರಿಗೂ. ಒಂದು ನಾನು ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಾದ್ರೆ ಒಂದು ಇದಾಯ್ತಮ್ಮ, ಒಂದು ಕಾರಣಾಂತರಗಳಿಂದ ನಾವು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಆಲ್ ಆಫ್ ಅ ಸಡನ್ ನಮಗೆ ಚೇಂಜ್ ಆಯಿತು. ಚಂದನ್ ಫಿಲ್ಮ್ಸ್ ಅವ್ರ ಸರ್, ನಮ್ಮ ಚಂದನ್ ಸುರೇಶ್ ಅವ್ರನ್ನ ಭೇಟಿ ಆದಾಗ ಅಂದರೆ ಹೆಂಗೆ ರಿಲೀಸ್ ಮಾಡ್ತಿದ್ರು ಹೇಳಿ ನೋಡೋಣ 17ನೇ ತಾರೀಕು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೇ ಇದ್ದರೆ ತಕ್ಷಣ ಒಂದು ಉತ್ತರ ಕೊಟ್ಟೆ. ಪತಾ ನಹಿ ಕಿಸ್ ಮೋಡ್ ಪೇ ಆಕರ್ ನಾರಾಯಣ ಮೇಲೆ ಜಾಯೇಗ ಅಂದೆ. ಅವರು ಅದು ಯಾವ ಕ್ಷಣದಲ್ಲಿ ಬಂದರೋ ಎಲ್ಲೋ ಸುಸೂತ್ರವಾಗಿ ಆಗ್ತಾಯಿದೆ. ಇದು ಅವ್ರಿಗೆ ಒಂದು ದೊಡ್ಡ ಹೆಗ್ಗಳಿಕೆಯೂ ಕೂಡ. ಆ್ಯಂಡ್ ನಮ್ಮ ನಿರ್ಮಾಪಕರ ಪರವಾಗಿ ನಿಮಗೆ ಅತ್ಯಂತ ಧನ್ಯವಾದಗಳನ್ನ ಈ ಮೂಲಕ ನಾನು ಕೇಳ್ಕೊತೀನಿ. ಯಾವ ಕ್ಷಣದಲ್ಲಿ ಎಲ್ಲರ ಕಾಲ ಎಳೆಯುವಂಥ ಕಾಲ ಅನ್ನೋ ಪದ ನಾವು ಇಟ್ಟುವೋ, ಲಾಸ್ಟ್ ಟೈಮು ಹೇಳಿದ್ದೆ, ನಿಜವಾಗ್ಲೂ ಹೇಳಿದ್ದೆ, ಅದು ಗೌರವಾನ್ವಿತವಾಗಿ ಹೇಳಿದ್ದೆ. ಆ್ಯಂಡ್ ನಾವು 4 ವರ್ಷ ಕಳೆದಿದ್ದೀವಿ ಅನ್ನೋದಕ್ಕಿಂತ 4 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಅಂತ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ತಾರಮ್ಮ, ನಾವು ತುಂಬ ಸತಿ ಕೇಳಿದ್ವಿ, ಯಾಕೋಕ್ಕಂತ ಲೇಟ್ ಮಾಡ್ತಿದ್ದೆ, ನನಗೆ ಯಾಕೋ ನೀನಾಗಿ ಲೇಟ್ ಮಾಡ್ತಿದ್ದೆ ಕಂತ, ನಾನು ನಿಜವಾಗ್ಲೂ ಸಿನಿಮಾ ವರ್ಕ್ ಆಗುತ್ತೆ ಅನ್ನೋ ಧೈರ್ಯ ಮಾಡೋ, ನನ್ನ ಮಾತು ಕೇಳೋ ಅಂತ. ಒಂದು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಅದೇ ಅಂತಿದ್ರು. ನಾನು ಅದಕ್ಕೆ ಅಂದರೆ ಗೊತ್ತಿಲ್ಲ ತಾಯಿ, ಇದು ಯಾವ ಕ್ಷಣದಲ್ಲಿ ಹೆಂಗೆ ಕೇಳುತ್ತೆ ಗೊತ್ತಿಲ್ಲ. ನಾನು ಒಂದು ಮಾತು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ನಾನು ಸರ್ ನಾವು ಯಾವತ್ತು ಬರ್ತೀವೋ ಅದು ಒಳ್ಳೆ ದಿವಸ ಆಗಿರುತ್ತೆ ಅಂತ ಅವತ್ತೊಂದು ಮಾತು ಹೇಳಿದ್ದೆ. ನಾವು ನಮ್ಮ ಸರ್ವಶ್ರೇಷ್ಠದ ಹುಟ್ಟಿದಂಥ ದಿನದಿಂದ ನಮ್ಮ ಸಿನಿಮಾ ಆಗುತ್ತೆ ಅನ್ನೋದಾದರೆ ಅದಕ್ಕಿಂತ ಆಶೀರ್ವಾದ ಇನ್ನೊಂದಿದೆಯಾ ಅನ್ನೋಂಥ ಒಂದು ಪಾಸಿಟಿವ್ ನೋಟಲ್ಲಿ ಹೋಗ್ತಾ ಇರೋವಂಥದ್ದು. ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೇ ನಾವು ಹೊರಡ್ತೀವಿ ಎಲ್ಲ ಸಿನಿಮಾನ ಮಾಡಬೇಕಾದ್ರೆ. ಆ್ಯಂಡ್ ನಿರ್ಮಾಪಕರಾದಂತರೂ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಅದೇ ಯೋಚನೆಯಲ್ಲೇ ಹೊರಟಿದ್ದೀವಿ. ನಿಮ್ಮೆಲ್ಲರ ಹರಕೆ ಬೇಕಾಗುತ್ತೆ. ನಿಮ್ಮೆಲ್ಲರ ಒಂದು ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಾವು ನಂಬಿಕೆ ಕೊಡ್ತಾಯಿದ್ದೀವಿ. ನೀವು ಬರ್ತೀರ ಅನ್ನೋ ನಂಬಿಕೆನಲ್ಲೂ ನಾವು ಇರ್ತೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದ. ನನ್ನ ಫಸ್ಟು ನನ್ನ ಪ್ರೊಡ್ಯೂಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ಇರುವಿಕೆ, ಅವರ ಒಂದು ಪ್ರಸ್ತುತಿ ನಮಗೆ ಭಾಳ ಪ್ರಮುಖವಾಗುತ್ತೆ ಅನ್ನೋದು ನಾನು ಆಗಿಂದ ಹೇಳ್ಕೊಂಡ್ಬಂದಿನಿ. ನಿಮ್ಗೆ ತುಂಬ ಒಳ್ಳೇದಾಗಬೇಕು ಸರ್, ದೇವ್ರು ಒಳ್ಳೇದು ಮಾಡಬೇಕು ನಿಮ್ಗೆ ತುಂಬ. ಜೊತೆಗೆ ವಿಶ್ವಜಿತ್ ರಾವ್, ನಮ್ಮ ಸಿನಿಮಾ DOP, ಅವರು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಯಾವ ಒಂದು ಇದರಲ್ಲೂ ಕಾಣಿಸ್ಕೊಳ್ಳಿಲ್ಲ. ರಾಜ್ಗುರು ಅವರು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಸಾಕಷ್ಟು ರಂಗಭೂಮಿ ಚಟುವಟಿಕೆಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಸಂಗೀತ ಪ್ರವೀಣ್ ಪ್ರದೀಪ್ ಅವರು ಕೂಡ ಇವತ್ತು ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಸೊ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ನಾನು ಓಡಾಡ್ತಾ ಇದ್ದೀನಿ ಎಲ್ಲ ಕಡೆಗೂ. ಸೊ ಎಲ್ಲರಿಗೂ ಧನ್ಯವಾದಗಳು ತಿಳಿಸ. ಶೆಟ್ರೆ, ಥ್ಯಾಂಕ್ ಯು ಸೊ ಮಚ್. ಅರ್ಚನಾ, ಥ್ಯಾಂಕ್ ಯು ಸೊ ಮಚ್. ಅಪ್ಪಿ, ರಜನಿಕಾಂತ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕಲಾವಿದರಿಗೂ ಅನಂತು, ನನ್ನ ಆತ್ಮೀಯನ, ಅದ್ರ ಬಗ್ಗೆ ಸಂಶಯನೇ ಇಲ್ಲ, ರಾಕೇಶ್ ಪೂಜಾರಿ, ಮಂಜು ಪಾಬೇಡ, ಇಡೀ ಸತೀಶ್ ಚಂದ್ರ, ಮಂಡ್ಯರಮೇಶ್ವರು, ಅಮ್ಮ, ಯಾವಾಗಲೂ ಅದೊಂದು ವಿಶೇಷವಾದ ಜೀವ ಅದು ನಮಗೆ ಎಲ್ಲರಿಗೂ. ಪ್ರತಿ ಸತಿ ಅದು ಹೇಳಿದ್ರೆ ಉದ್ಗಾರ ಉತ್ಪ್ರೇಕ್ಷೆ ಅಂತ ಆಗುತ್ತೆ ಅಂತ. ಥ್ಯಾಂಕ್ ಯು ಅಮ್ಮ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಆ್ಯಂಡ್ ದತ್ತಣ್ಣ ಅವ್ರು ಬರಬೇಕು ಅಂದ್ಕೊಂಡಿದ್ರು. ನನಗೆ ನಾಳೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ ಕಣ, ಯಾಕೋ ಹುಷಾರಿಲ್ಲ ನನಗೆ ಅಂದರು. ಸರಿ ಸರ್, ನಿಮಗೆ ಯಾವ ಹುಷಾರಿದ್ದೀನಿ ಒಂದೇ ಒಂದು ಫೋನ್ ಮಾಡಿದ್ರೆ ನಾನು ಬಂದು ನಿಮ್ಗೆ ಕರ್ಕೊಂಡು ಬರ್ತೀನಿ ಅಂತಂದೆ. ಆಯಿತು, ನೀನು ಒಳ್ಳೇದಾಗಲಿ ಅಂತ ಇಟ್ಟರು ಫೋನ್ನ. ಸೊ ಪ್ರತಿಯೊಬ್ಬರೂ ರಜಾ ಮಜಾ ನಡೀತಿದೆ ಪಾಪ. ಮಂಡ್ಯ ರಮೇಶ್ ನಟನದಲ್ಲಿ ಅವರು ಬರೋಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೊಬಿಡ ಗೆಳೆಯ ಅಂದರು. ಎಲ್ಲರೂ ಪ್ರೀತಿ ತೋರಿಸ್ತಾ ಇದ್ದಾರೆ. ಆದರೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದೊಂದು ಮಾತ್ರ ನಾನು ಕೇಳ್ಕೊಬಲ್ಲೆ, ಅಷ್ಟು ಮಾತ್ರ. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಧನ್ಯವಾದಗಳು ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ. ನೀವು ನಿಮ್ಮ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾಯಿದ್ದೀರಾ. ನಾವು ಮಾಡಿದ್ದೀವಿ ಅನ್ನೋ ಭರವಸೆ ಮತ್ತು ಭ್ರಮೆಯಲ್ಲಿ ಹೊರಟಿದ್ದೇವೆ. ನಿಮ್ಮ ಇರುವಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.